ನಮಸ್ಕಾರ ವೀಕ್ಷಕರೇ, ಬಲು ಸ್ಪೀಡ್ ಆನ್ಲೈನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ ಮಂತಿನ ಯುವ ನಿಧಿ ಯೋಜನೆಯ ಸೆಲ್ಫ್ ಡಿಕ್ಲೇರೇಷನ್ ಯಾವ ರೀತಿ ಮಾಡ್ಬೇಕಂತ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಬನ್ನಿ ವೀಕ್ಷಕರೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಅಥವಾ ಕ್ರೋಮಿಗೆ ಹೋಗಿ ಅಲ್ಲಿ ಸೇವಾ ಸಿಂಧು ಅಂತೇಳಿ ಟೈಪ್ ಮಾಡಿ. ನೋಡ್ಬೋದು, ನಾನು ಸೇವಾ ಸಿಂಧು ಅಂತ ಟೈಪ್ ಮಾಡ್ತೀನಿ. ನೀವು ಕೂಡ ಟೈಪ್ ಮಾಡ್ಕೊಳ್ಳಿ. ನಾನು ಮೊದಲೇ ಟೈಪ್ ಮಾಡಿ ಇಟ್ಕೊಂಡಿನಿ. ನೋಡ್ಬೋದು, ಸೇವಾ ಸಿಂಧು ಅಂತ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ನೀವು ಈ ವೆಬ್ಸೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಮೊದಲನೇ ವೆಬ್ಸೈಟ್ ಇದೆಯಲ್ಲ, ಈ ವೆಬ್ಸೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ. ನೋಡ್ಬೋದು, ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಲಾಗಿನ್ ಓಪನ್ ಆಗಿರುತ್ತೆ. ಮೊದಲಿಗೆ ನೀವು ಲಾಗಿನ್ ಮಾಡಿ ಇಟ್ಕೊಂಡಿರಿ ಅಂದ್ರೆ ಲಾಗಿನ್ ನಿಮ್ಮ ಮೊಬೈಲ್ ನಂಬರು ಪಾಸ್ವರ್ಡ್ ಎಂಟರ್ ಮಾಡಿ. ಇಲ್ಲಪ್ಪ ನಾನು ಮೊದಲನೇ ಬಾರಿಗೆ ಲಾಗಿನ್ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಮೊಬೈಲ್ ನಂಬರ ಇಲ್ಲಿ ನೋಡ್ಬೋದು, ಗೆಟ್ ಒ ಟಿ ಪಿ ಅಂತಿದೆ. ಈ ಗೆಟ್ ಒ ಟಿ ಪಿ ಮೇಲೆ ಹೋಗ್ಬೋದು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಇಲ್ಲಿ ಗೆಟ್ ಒ ಟಿ ಪಿ ಅಂದಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿಯನ್ನು ಇಲ್ಲಿ ಒ ಟಿ ಪಿದಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಪ್ಪ ನಾನು ಮೊದಲೇ ಲಾಗಿನ್ ಆಗಿದ್ರಿ ಅಂದ್ರೆ ಇಲ್ಲಿ ಮೊಬೈಲ್ ನಂಬರ್ ಹಾಕಿ, ಇಲ್ಲಿ ನಿಮ್ಮ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ. ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡ್ರೆ ಎಂಟರ್ ಮಾಡಿಕೊಳ್ಳಿ. ನೆಕ್ಸ್ಟ್ ನೋಡ್ಬೋದು, ನೀವು ಇಲ್ಲಿ ಕ್ಯಾಪ್ಚಾ ಇದೆಲ್ಲ ಟೈಪ್ ಹಿಯರ್ ಇದ್ದಲ್ಲಿ ಕ್ಯಾಪ್ಚಾನ ಎಂಟರ್ ಮಾಡಿಕೊಳ್ಳಿ. ನೋಡ್ಬೋದು, ನೆಕ್ಸ್ಟ್ ಕ್ಯಾಪ್ಚಾ ಎಂಟರ್ ಮಾಡಿಕೊಂಡಾಗ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಈ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೋಡ್ಬೋದು, ಈಗ ನಾನು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಿಮ್ಮಲ್ಲಿ ಕೂಡ ಇದೇ ರೀತಿ ಪೇಜ್ ಓಪನ್ ಆಗುತ್ತೆ. ಈಗ ಇಲ್ಲಿ ನೋಡ್ಬೋದು, ಅಪ್ಲೈ ಫಾರ್ ಸರ್ವಿಸ್ ಅಂತಿದೆಯಲ್ಲ, ಇಲ್ಲಿ ನಾ ಮಾರ್ಕ್ ತೋರಿಸ್ತೀನಿ ನೋಡ್ರಿ. ಅಪ್ಲೈ ಫಾರ್ ಸರ್ವಿಸ್ ಇದ್ದಲ್ಲಿ ಕ್ಲಿಕ್ ಮಾಡಿ. ಮತ್ತು ನೆಕ್ಸ್ಟ್ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಸಬ್ ಪಾಯಿಂಟ್ ಬರುತ್ತೆ. ಅಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು, ಮತ್ತೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಬಲ ಸೈಡು ನೋಡ್ಬೋದು ಸರ್ಚ್ ಅಂತಿದೆಯಲ್ಲ, ಇಲ್ಲಿ ಸರ್ಚ್ ಇದ್ದಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಸರ್ಚ್ ಇದ್ದಲ್ಲಿ ಕ್ಲಿಕ್ ಮಾಡಿ ಯುವ ನಿಧಿ ಅಂತ ಟೈಪ್ ಮಾಡಬೇಕಾಗುತ್ತೆ. ಅಲ್ಲಿ ನೋಡ್ಬೋದು, ಇಲ್ಲಿ ಯುವ ನಿಧಿ ಅಂತ ಟೈಪ್ ಮಾಡಿ. ಬರೀ ಯುವ ಅಂತ ಟೈಪ್ ಮಾಡಿದ್ರೂ ಕೂಡ ಬರುತ್ತೆ. ಇಲ್ಲಿ ನೋಡ್ಬೋದು, ಯುವ ಟೈಪ್ ಮಾಡಿದ್ರೂ ಕೂಡ ಬರುತ್ತೆ. ಮೇಲ್ಗಡೆ ಸ್ವೈಪ್ ಮಾಡಿ. ನೋಡ್ಬೋದು, ಇಲ್ಲಿ ಯುವ ನಿಧಿ ನಿರುದ್ಯೋಗ ಸ್ವಯಂ ಘೋಷಣಾ ಅರ್ಜಿ ಅಂತಿದೆ. ಇಲ್ಲಿದೆ ನೋಡಿ, ಎರಡನೇದು ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮಾಕ ನೀವು ಸೆಲ್ಫ್ ಡಿಕ್ಲೇರೇಷನ್ ಮಾಡುವಂಥ ಪೇಜ್ ಬರುತ್ತೆ. ನೋಡ್ಬೋದು, ಕೌಶಲಾಭಿವೃದ್ಧಿ ಉದ್ಯಮಶೀಲ ಮತ್ತು ಜೀವನೋಪಾಯ ಇಲಾಖೆ ಅಂತೇಳಿ ಬಂದಿದೆ. ನೋಡ್ಬೋದು, ಇಲ್ಲಿ ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣಾ ಅರ್ಜಿ ಅಂತ ಇಲ್ಲಿದೆ. ನೋಡ್ಬೋದು, ಮೇಲ್ಗಡೆ ಸ್ವೈಪ್ ಮಾಡಿ. ಇಲ್ಲಿ ಆಧಾರ್ ದೃಢೀಕರಣ ಅಂತಿದೆ. ನಿಮ್ಮ ಆಧಾರ್ ನಂಬರ್ ಹಾಕಿ ಅದಕ್ಕೆ ಒ ಟಿ ಪಿ ಎಂಟರ್ ಮಾಡೋಕ್ಕಾಗಿರುತ್ತೆ. ನೋಡ್ಬೋದು, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ ತೆಗೆದಿಟ್ಕೊಳ್ಳಿ. ನಂಬರ್ ನಿಮ್ಗೆ ನೆನಪಿರುತ್ತೆ, ನಂಬರ್ ಎಂಟರ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, ಇಲ್ಲಿ ಇಲ್ಲಿ ಆಧಾರ್ ಸಂಖ್ಯೆ ಅಂತಿದೆಯಲ್ಲ, ಅಲ್ಲ ಆಧಾರ್ ಸಂಖ್ಯೆಯಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿಕೊಳ್ಬೇಕಾಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿಕೊಳ್ಳಿ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಮೇಲ್ಗಡೆ ಸ್ವೈಪ್ ಮಾಡಿ. ಇಲ್ಲಿ ಒ ಟಿ ಪಿ ಅಂತಿದೆಯಲ್ಲ, ಇಲ್ಲಿ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಹಾಗಂದರೆ ಆಧಾರ್ ಕಾರ್ಡಿಗೆ ನಿಮ್ಮ ಯಾವ ನಂಬರ್ ಲಿಂಕ್ ಇರುತ್ತಲ್ಲ ಅದೇ ನಂಬರ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ. ಆ ಒ ಟಿ ಪಿಯನ್ನು ನೀವು ಎಂಟರ್ ಮಾಡಬೇಕಾಗಿರುತ್ತೆ. ನೋಡ್ಬೋದು, ನಾನು ಈಗ ಎಂಟರ್ ಮಾಡಿಕೊಳ್ಳುತ್ತೀನಿ. ನೀವು ಕೂಡ ಎಂಟರ್ ಮಾಡಿಕೊಳ್ಳಿ. ಈ ರೀತಿ ಗೆಟ್ ಒ ಟಿ ಪಿ ಅಂತ ಬರುತ್ತೆ. ನೋಡ್ಬೋದು, ನೀವು ಇಲ್ಲಿ ಮಾಡ್ಬೋದು, ಈ ಗೆಟ್ ಒ ಟಿ ಪಿ ಅದು ಬರುತ್ತಲ್ಲ, ಆ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ ಮಾಡಿ. ನೀವು ನೋಡ್ಬೋದು, ಈಗ ಒ ಟಿ ಪಿ ಎಸ್ ಎಮ್ ಎಸ್ ಮೂಲಕ ಕಳಿಸಲಾಗಿದೆ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿಯನ್ನು ಎಂಟರ್ ಮಾಡ್ಬೋದು. ನಾನು ಒ ಟಿ ಪಿ ಬತ್ತು, ಈಗ ನೋಡ್ತಾ ಇದ್ದೀರಿ ನೀವು ಕೂಡ ಸ್ಕ್ರೀನ್ ಮೇಲೆ. ಆ ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿಕೊಳ್ಳಬೇಕಾಗುತ್ತೆ. ನೋಡ್ಬೋದು, ನಾ ಮೊದಲೇ ಕಾಪಿ ಮಾಡ್ಕೊಂಡಿನಿ. ನೀವು ಕೂಡ ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನಾ ಮಾರ್ಕ್ ತೋರಿಸ್ತೀನಲ್ಲ, ಅಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನೋಡ್ಬೋದು, ಈ ರೀತಿ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್, ನಿಮ್ಮ ಎಲ್ಲ ಡೀಟೇಲ್ಸ್ ಶೋ ಆಗುತ್ತೆ. ಈಗ ನೋಡ್ಬೋದು, ಇಲ್ಲಿ ನೋಡ್ಬೋದು, ಈ ರೀತಿ ಪೇಜ್ ಓಪನ್ ಆಗುತ್ತೆ. ಆಧಾರ್ ವಿವರಗಳನ್ನು ಪಡೆಯಿರಿ ಅಂತಿದೆ ನೋಡಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ನೋಡ್ಬೋದು, ನಿಮ್ಮ ಆಧಾರ್ನಲ್ಲಿರುವ ಹೆಸರು, ನಿಮ್ಮ ಅಪ್ಲಿಕೇಶನ್ ಹಾಕಿದ್ದ ರಿಜಿಸ್ಟರ್ ನಂಬರು, ಮತ್ತಂದ್ರೆ ನಿಮ್ಮ ಡಿಗ್ರಿ ರಿಜಿಸ್ಟರ್ ನಂಬರು, ನೀವು ಯಾವ ತಿಂಗಳು ಸೆಲ್ಫ್ ಡಿಕ್ಲೇರೇಷನ್ ಮಾಡಕತ್ತಿರಲ್ಲ ಆ ಮಂತಿನೂ ಬರುತ್ತೆ. ಇಲ್ಲಿ ನೋಡ್ಬೋದು, ಈ ರೀತಿ ಬರುತ್ತೆ. ಮೇಲ್ಗಡೆ ಸ್ವೈಪ್ ಮಾಡಿ. ಇಲ್ಲಿ ಹೌದು ಅಂತ ಕೊಡಬೇಕಾಗಿರುತ್ತೆ.
ಯುವ ನಿಧಿ ಮಾರ್ಗಸೂಚಿಯನ್ನು ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಮಾಹಿತಿಯು ಸತ್ಯವಾಗಿರುತ್ತೆ ಮತ್ತು ತಪ್ಪೆಂದು ಕಂಡುಬಂದಲ್ಲಿ ನಾನು ಕಾನೂನಾತ್ಮಕ ಕ್ರಮಕ್ಕೆ ಬದ್ಧನಾಗಿದ್ದು ನನ್ನ ಅರ್ಜಿ ಮತ್ತು ಪ್ರಯೋಜನಗಳ ತಿರಸ್ಕಾರ ಮಾಡಬಹುದಾಗಿರುತ್ತೆ ಅಂತ ಬಂದಿದೆಯಲ್ಲ, ನೋಡ್ಬೋದು. ಅದರ ಮೇಲೆ ಕ್ಲಿಕ್ ಮಾಡಿ, ಎಸ್ ಅಂತ ಕ್ಲಿಕ್ ಮಾಡಿ, ಮೇಲ್ಗಡೆ ಸ್ವೈಪ್ ಮಾಡಿ ನೋಡ್ಬೋದು. ಇಲ್ಲಿ ನೀವು ಕ್ಯಾಪ್ಚಾನ ಎಂಟರ್ ಮಾಡಿಕೊಳ್ಳಬೇಕಾಗುತ್ತೆ. ಈ ಕ್ಯಾಪ್ಚಾ ಇದೆಯಲ್ಲ, ಇಲ್ಲಿ ಎಂಟ್ರ್ ಮಾಡಿಕೊಳ್ಳಬೇಕಾಗುತ್ತೆ. ಸರಿಯಾಗಿ ಎಂಟ್ರ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಬಟನ್ ಇದೆ ನೋಡಿ, ಈ ಸಬ್ಮಿಟ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಈ ಸಬ್ಮಿಟ್ ಅಂತ ಇದ್ದಲ್ಲಿ ನೀವು ಕೂಡ ಎಂಟ್ರ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಿ. ಈ ರೀತಿ ಪೇಜಸ್ ಓಪನ್ ಆಗುತ್ತೆ ನೋಡ್ಬೋದು. ನಿಮ್ಮಲ್ಲಿ ಕೂಡ ಇದೇ ರೀತಿ ಪೇಜಸ್ ಓಪನ್ ಆಗುತ್ತೆ ನೋಡ್ಬೋದು. ನಮ್ಮ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ ಇಲ್ಲಿ. ನೀವು ಏನಾದರೂ ತಪ್ಪು ಕಂಡು ಬಂದಲ್ಲಿ ಅಲ್ಲಿ ಎಡಿಟ್ ಮಾಡಿಕೊಳ್ಳಬಹುದು ಅವಕಾಶ ಇದೆ. ನಿಮಗೆ ಎಡಿಟ್ ಅಂತ ಇದೆ ನೋಡಿ ಆಪ್ಷನ್ಸ್, ಇಲ್ಲಿ ನೀವು ಎಡಿಟ್ ಕೂಡ ಮಾಡಿಕೊಳ್ಬೋದು. ಹಾಗೆ ಇಲ್ಲ ಎಲ್ಲ ಮಾಹಿತಿ ನಮ್ದು ಕರೆಕ್ಟ್ ಇದೆ ಅಂತೇಳಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕರೆಕ್ಟ್ ಇದ್ದರೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಬಿಡಿ. ನೋಡ್ಬೋದು ನಿಮ್ಮ ಅಕ್ನಾಲೆಜ್ಮೆಂಟ್ ಓಪನ್ ಆಗುತ್ತೆ. ಫೆಬ್ರವರಿ ಮಂತಿನ ಸೆಲ್ಫ್ ಡಿಕ್ಲರೇಷನ್ ಮುಗೀತು ಅನ್ಕೋಬೇಕಿಲ್ಲಿ ನೀವು ನೋಡ್ಬೋದು. ಈ ರೀತಿ ನಿಮ್ಮದು ಅಕ್ನಾಲೆಜ್ಮೆಂಟ್ ಓಪನ್ ಆಗುತ್ತೆ. ಕೊನೆಯದಾಗಿ ನೀವು ಪ್ರಿಂಟ್ ಕೂಡ ತೆಗೆದಿಟ್ಕೊಳ್ಬೋದು, ಹಾಗೆ PDF ಕೂಡ ಮಾಡಿಟ್ಕೋಬೋದು. ಎಲ್ಲಿಯಾದರೂ ನಿಮ್ಮ ಆನ್ಲೈನಲ್ಲಿ ಹೋಗಿದ್ದರೆ, ಆನ್ಲೈನ್ ಅಪ್ಲಿಕೇಶನ್ ಹಾಕಲು ಹೋಗಿದ್ದರೆ ಪ್ರಿಂಟ್ ಇಟ್ಕೊಳ್ಳಿ. ಹಾಗೆ ನಿಮ್ಮ ಮೊಬೈಲ್ನಲ್ಲಿ ಕೂಡ PDF ಮಾಡಿ ಇಟ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿ ಒಳ್ಳೆ ಮಾಹಿತಿ ನಿಮಗೆ ನೀಡ್ತಾ ಇರ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಒಂದು ಕಾಮೆಂಟನ್ನು ಹಾಕಿ, ಅದಕ್ಕೆ ನಾವು ಪರಿಹಾರ ನೀಡಲು ಪ್ರಯತ್ನಿಸ್ತೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.